ನಂದಿ ಸೇನೆ ರಥಯಾತ್ರೆ ಶ್ರೀಶೈಲಕ್ಕೆ ಹೋಗ್ತಾ ಇದೆ. ಯಡೂರು ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀಶೈಲದವರೆಗೆ ಮಾರ್ಗ ಮಧ್ಯದಲ್ಲಿ ಈ ಒಂದು ಕಂಬಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಕೊರ್ತಿ ಕೋಲಾರ ಒಂದು ತಾಲೂಕಿನಲ್ಲಿರುವಂಥ ಬೆಳ್ಳುಪಿ ಗ್ರಾಮದವರು ಇವರು, ಹಣಮಂತ ಅಂತೇಳಿ ಅಣ್ಣವರು. ಈ ಕಂಬಿ ಎದಕ್ಕದ ಅನ್ನುವಂಥದ್ದು ವಿಚಾರ ಅದೇನ್ರಿ ಏನಾರ ನಿಮ್ಗೆ? ಎಷ್ಟು ವರ್ಷದಿಂದ ನೀವು ಕಂಬಿ ತಗೊಂಡು ಹೋಗ್ತಾ ಇದ್ದೀರಿ ಶ್ರೀಶೈಲ ಮಲ್ಲಯ್ಯಕ? 25 ವರ್ಷದಿಂದ ಹೋಗ್ತಾ ಇದ್ದೀರಿ ಶ್ರದ್ಧಾ ಭಕ್ತಿಯಿಂದ. ನಿಮ್ಮಂಗೆ ಸುಮಾರು ಜನ ಮಾಡ್ತಾ ಇದ್ದಾರೆ ಈ ಕಂಬಿಯನ್ನ ತೆಗೆದುಕೊಂಡು. ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಯ್ಯನ ಹತ್ರ ಹೋಗ್ತಾರೆ. ಆದ್ರೆ ಇಲ್ಲೇನಿದೆ ನೋಡಿ, ಕಂಬಿಯ ಮೇಲ್ಗಡೆ ಇರುವಂತದ್ದು ಅಂದ್ರೆ 6 ಭಾಗಗಳಲ್ಲಿ ಒಟ್ಟು ಈ ಒಂದು ಬಸವಣ್ಣನ ಮೂರ್ತಿನೇ ಇರುವಂತದ್ದು. ಮತ್ತು ಇಲ್ಲಿ 7ನೇದಿಲ್ಲಿ 6 ಭಾಗ 6 ಕಡೆ ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಜೀವಂತ ಬಸವಣ್ಣಗಳು ನಮ್ಮ ಗ್ರಾಮಗಳಲ್ಲಿ ಉಳಿದ್ರೆ ಮಾತ್ರ ಗ್ರಾಮಕ್ಕೆ ಒಳ್ಳೆ ಭವಿಷ್ಯ ಅನ್ನುವಂಥದ್ದು. ಅದೇ ರೀತಿ ಕುಟುಂಬಕ್ಕೂ ಒಳ್ಳೆ ಭವಿಷ್ಯ, ಅದೇ ರೀತಿ ಒಂದು ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಅನ್ನೋದು, ಅದೇ ರೀತಿ ಒಂದು ದೇಶಕ್ಕೂ ಕೂಡ ಒಳ್ಳೆ ಭವಿಷ್ಯ ಅಂತ. ಹಾಗಿದ್ರೆ ಈ ಒಂದು ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಎದಕ್ಕಿದೆ ಅಂತಂದ್ರೆ, ಗ್ರಾಮದ, ರಾಜ್ಯದ, ಈ ದೇಶದ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸುವಂತ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾದಂತ ಒಂದು ಏನಪ್ಪಾ ಅಂತಂದ್ರೆ ಮಾನವ ಕುಲಕ್ಕೆ ಒಂದು ಸಂದೇಶವನ್ನ ಕೊಡಕ್ಕಾಗಿನೇ ಈ ಒಂದು ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಇರೋದು. ಹಾಗಾಗಿ ನಾವು ಶ್ರೀಶೈಲ ಮಲ್ಲಯ್ಯನ ಈ ಒಂದು ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯದರಿತವಾಗಿ ನಾವೆಲ್ಲರೂ ಒಗ್ಗೂಡಿ ಇನ್ನು ಮುಂದೆ ನಂದಿ ಸಂಪತ್ತನ್ನ ಹೆಚ್ಚಿಗೆ ಮಾಡೋಕೆ ನಾವು ಪ್ರಯತ್ನ ಮಾಡಲೇಬೇಕು ಅನ್ನುವಂಥದ್ದು. ಜೋಡೆತ್ತು ಕಟ್ಟಿದಂತಹ ರೈತರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಈ ನಂದಿ ಸೇನೆ ರಥಯಾತ್ರೆ ಮೂಲ ಉದ್ದೇಶ ಏನ್ರಿ ಏನಾರ, ಜೋಡೆತ್ತು ಕಟ್ಟಿದವ್ರಿಗೆ ತಿಂಗಳ 11,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ. ನಿಮ್ಮ ಊರಾಗ ಎಷ್ಟು ಅದಾವ, ಎಷ್ಟು ಜೋಡಿ ಅದಾವು? 50-100 ಜೋಡಿ ಅದಾವ ಅಂತ ತಿಳ್ಕೊಡ್ರಿ. ಈ ಸತಿ ಏನಾದ್ರು 11,000 ರೂಪಾಯಿ ಪ್ರೋತ್ಸಾಹನ ಕೊಡ್ತಂದ್ರೆ ಒಂದು 2-3 ವರ್ಷದಾಗ ಅದ್ರ ಡಬಲ್ ಆಗ್ಬೋದಾ? ಹೌದಾ? ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಇವತ್ತು ಸರ್ಕಾರಿ ನೌಕರಿಗೆ ಹೆಂಗ್ ಪಗಾರ ಅದ, ಅವ್ರಿಗೆ ಎಲ್ಲಾನು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ಸರ್ಕಾರಿ ನೌಕರಿನೇ ಮಾಡ್ಬೇಕಂತಾರ. ಯಾಕಪ್ಪ ಅಂದ್ರೆ ಆದಾಯದ ಭದ್ರತೆ ಅದ. ಹಂಗ ಜೋಡೆತ್ತು ಕಟ್ಟಿದವ್ರಿಗೆ ತಿಂಗಳ ಪಗಾರ ಆಯ್ತು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಅವರು ಕೂಡ ಇನ್ನೊಬ್ರಿಗೆ ಹೇಳ್ತಾರೆ ನೀನು ಎತ್ತು ಕಟ್ಟು ಅಂತೇಳಿ. ಈ ನಿಟ್ಟಿನ ಒಂದು ವಿಚಾರಧಾರೆಯನ್ನ ನಾವು ರಾಜ್ಯಾದ್ಯಂತ ಬಿತ್ತಾ ಇರುವಂತದ್ದು. ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಈ ಒಂದು ನಂದಿ ಸಂಪತ್ತನ್ನ ಉಳಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ಶ್ರೀಶೈಲ ಮಲ್ಲಯ್ಯನ ವಾಹನವನ್ನು ಉಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಶ್ರದ್ಧಾ ಭಕ್ತಿಯಿಂದ ಇಲ್ಲಿವರೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಜವಾಗಿಯೂ ಕೂಡ ತಮಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಇಲ್ಲಿವರೆಗೆ ನೀವು ಶ್ರದ್ಧಾ ಭಕ್ತಿಯಿಂದ ಈ ಪೂಜಾ ಸಂಪ್ರದಾಯ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರಿ ಅಂತ ಅನ್ನೋ ಕಾರಣಕ್ಕಾಗಿ ಅನೇಕ ಜನರು ನಿಮಗೆ ತಿಳಿಬಾಗ್ತಾರ, ಹೌದ್ರಿ? ಹಾಗಾಗಿ ಇದರ ಆಧಾರಿತವಾಗಿ ನಾವು ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಸಾಧ್ಯತೆ ಅದ ಅಂತೇಳಿ ನೀವು ನಿಜವಾಗಿಯೂ ಕೂಡ ಶ್ರೀಶೈಲ ಮಲ್ಲಯ್ಯ ಮತ್ತು ಜಗಜ್ಯೋತಿ ಬಸವಣ್ಣವರು ಮೆಚ್ಚುವಂತ ಕೆಲಸದಲ್ಲಿ ತಾವೆಲ್ಲರೂ ಭಾಗವಹಿಸಿದಿರಿ. ಇದೇ ಬಸವ ತತ್ವವನ್ನು ಉಳಿಸುವಂತ ಕೆಲಸ ಅಂತೇಳಿ. ರೀ, ಒಳ್ಳೇದಾಗ್ರಿ ಅಣ್ಣ, ಧನ್ಯವಾದ ರೀ.